ಖುಷಿ ಆಗ್ತಾರೆ. ಅಲ್ಲ, ಖರ್ಗೆ ಅವರ ಅಪ್ಪಣೆ, ಖರ್ಗೆ ಅವರ ನೀವು ತಪ್ಪು ತಿಳ್ಕೊಬೇಡ್ರಿ ಅಂತಂದು ಆ ರೀತಿ ಹೇಳಿರುವಂತದ್ದು ಸರ್. ಅವ್ರ ಅಪ್ಪನೇ ತಗೊಂಡು ಅವ್ರು ಭಾರತ್ ಮಾತಾಕ್ಕೆ ಜೈ ಅಂತ ಘೋಷಣೆ ಕೂಗಿರ್ತಾರೆ ನಿನ್ನೆ. ಅದು ಗೊತ್ತಿಲ್ಲ ನನಗೆ. ಅಂದ್ರೆ ಅಲ್ಲಿರೋ ಸ್ಥಿತಿ ಏನಾದ್ರು ಬಿಂಬಿಸ್ತಿಲ್ಲ ಅಷ್ಟೇ. ಅವ್ರ ಅಪ್ಪಣೆ ತಗೊಂಡು ಅವ್ರು ಹೇಳಿದಾರೆ ಅಂದ್ರೆ ಅಲ್ಲಿರೋ ಸ್ಥಿತಿ ಬಿಂಬಿಸ್ತಾರೆ. ಸಿದ್ದರಾಮಯ್ಯ ಬಿಜೆಪಿ ಅಲ್ಲ, ಎನ್ಡಿಎ ಒಕ್ಕೂಟನ ದಾಟಂಗಿಲ್ಲ, ಆಡಳಿತ ಬರಂಗಿಲ್ಲ. ಅವ್ರು ಎಲಿಯೊಳಗೆ 272 ಬೇಕು ನಿಂತಿದ್ದೆ. 230 ಸೀಟ್ 230 ಸೀಟ್ ನಿಂತು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ. ಅತಿ ಹೆಚ್ಚು ಸೀಟ್ ಕಂಟೆಸ್ಟ್ ಮಾಡ್ತಿರುವಂಥದ್ದು ಬಿಜೆಪಿ. ನಾವು 100% 370 ದಾಟ್ತೀವಿ. 400 NDA ದಾಟ್ತದೆ. ಸರ್, ಬಿಜೆಪಿ ಪ್ರಕರಣ ಈಗ ಸಾಕಷ್ಟು ಚರ್ಚೆ ಆಗ್ತದೆ. ನೋಡಿ, ಅದು ವೋಟ್ ಕದ್ದಾಲಿಕೆ ಆರೋಪಗಳು, ಪ್ರತ್ಯಾರೋಪಗಳು ಎಲ್ಲ ಇದ್ದಾವೆ. ಆದರೆ ಯಾವುದೂ ಕೂಡ ಇನ್ನು ಸ್ಪಷ್ಟತೆ ಅದರಲ್ಲಿ ಸ್ಪಷ್ಟತೆ ಇದ್ದಾಗ ಅಷ್ಟೇ ನಾವು ಆರೋಪ ಮಾಡ್ತೀವಿ. ಸ್ಪಷ್ಟತೆ ಇಲ್ಲದೆ ಆರೋಪ ಮಾಡಬೇಕು. ಸರ್, ಸಂವಿಧಾನ ಬದಲಾವಣೆ ಮಾಡುವಂತದ್ದು ಬಿಜೆಪಿ ಪಕ್ಷ, ಅವ್ರಿಗೆ ಮತ ಹಾಕ್ತಿರೋ ಅಂತ ಸಿದ್ದರಾಮಯ್ಯ ಅವರು ಕೇಳ್ತಾ ಇದ್ದಾರೆ ಸರ್. ನೋಡ್ರಿ, ಸಿದ್ದರಾಮಯ್ಯ ಅವ್ರಿಗೆ ಮೋದಿಯವ್ರ ವಿರುದ್ಧ, NDA ವಿರುದ್ಧ, ಬಿಜೆಪಿ ವಿರುದ್ಧ ಹೇಳಕ್ಕೆ ಏನೂ ಇಲ್ಲ. ಕಳೆದ ಬಾರನು ಇದನ್ನೇ ಹೇಳಿದರು. ಸಂವಿಧಾನ ತಿದ್ದುಪಡಿ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಆದೇಶ ಇದೆ ಭಾಳ ಸ್ಪಷ್ಟವಾಗಿ. ಯಾವುದೇ ಕಾರಣಕ್ಕೂ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಶುಡ್ ನಾಟ್ ಬಿ ಅಲ್ಟರ್ಡ್ ಅಂತ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಆಫ್ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಅವ್ರಿಗೂ ಗೊತ್ತಿದೆ. ಗೊತ್ತಿದ್ದೂ ಕೂಡ ರಾಜಕೀಯ ಒಂದು ಭಯವನ್ನು ಹುಟ್ಟಿಸುವಂಥ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಮ್ಮ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಯಾವ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ. ಅಂಬೇಡ್ಕರ್ ಇದ್ರೂ ಕೂಡ ಆಗಲ್ಲ ಅನ್ನೋಂಥದ್ದು ಹೇಳುವಂಥದ್ದಕ್ಕೆ. ಯಾಕಂತಂದರೆ ಅಂಬೇಡ್ಕರ್ ಅವರು ಮಾಡಿರುವಂಥ ಶಾಶ್ವತವಾಗಿರುವಂಥ ಒಂದು ಕೆಲಸ ಇದೆ. ಉತ್ತರ ಪ್ರದೇಶದಲ್ಲಿ ಆದಿತ್ಯನಾಥ್ ಆದಂಗೆ ಕರ್ನಾಟಕದಲ್ಲಿ ನಾನೇ ಜನ ತೀರ್ಮಾನ ಮಾಡೋದು.